ಈ ತುಪ್ಪ ಎಷ್ಟೊಂದು ಮರಳಾಗಿ ಘಮ ಅಂತ ಇದೆ. ನಾವು ಇವಾಗ ಇದೇ ರೀತಿ ತುಪ್ಪನ ಕಾಯಿಸೋಣ ಬನ್ನಿ. ಮೊದಲಿಗೆ ನಾನು ನಂದಿನಿ ಅನ್ಸಾಲ್ಟೆಡ್ ಬೆಣ್ಣೆನ ತೊಗೊಂಡಿದ್ದೀನಿ. ಇದು 500 ಗ್ರಾಮ್ ಇದೆ. ಇದನ್ನು ಕಾಯಿಸಿ ತೋರಿಸ್ತೀನಿ. ಮೊದಲಿಗೆ ನಾವು ಈ ನಂದಿನಿ ಬೆಣ್ಣೆನ ಓಪನ್ ಮಾಡೋಣ. ಹೀಗೆ ಇದೆ ಬೆಣ್ಣೆ. ಇದನ್ನು ನಾವು ಓಪನ್ ಮಾಡಿ ಪಾತ್ರೆ ಒಳಗಡೆ ಹಾಕಬೇಕು. ಈಗ ಬೆಣ್ಣೆನ ನಾವು ಓಪನ್ ಮಾಡಿದ್ದೀವಿ. ಈ ಸ್ಟೀಲ್ ಪಾತ್ರೆಗೆ ಹಾಕೋಣ. ಹಾಕಿ ಇದನ್ನು ಸಿಮ್ಮಲ್ಲಿ ಬೇಕಿಡೋಣ. ಹಾಕಿ ಇದನ್ನು ಸಿಮ್ಮಲ್ಲಿ ಒಲೆ ಮೇಲೆ ಸಿಮ್ಮಲ್ಲಿ ನಿಧಾನ ಕರಗೋದಕ್ಕೆ ಇಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ನಂತರ ಬೆಣ್ಣೆ ಹಾಕಿರುವಂಥ ಪಾತ್ರೆನ ಕಾಯಕ್ಕಿಡೋಣ. ಸಿಮ್ಮಲ್ಲಿ ಇದು ಬಿಸಿಯಾಗಲಿ ಅಂತ ಬಿಡೋಣ, ಕರಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಇದರೊಳಗಡೆ ಏನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ನಾವು ಏನೇನು ಹಾಕಬೇಕು ಕಾಯಿಸೋದಕ್ಕೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 1/4 ಸ್ಪೂನು ಮೆಂತ್ಯ, 4 ಕಿಲ್ಕು ಬೆಳ್ಳುಳ್ಳಿ, 2 ಸಣ್ಣ ಸಣ್ಣ ವಿಳೆದೆಲೆ, ಒಂದು 4 ಹರಳು, ಸಣ್ಣ ಹರಳು, ಉಪ್ಪು. ಇದಿಷ್ಟನ್ನು ನಾವು ಬೆಣ್ಣೆಗೆ ಹಾಕಿ ತುಪ್ಪದಲ್ಲಿ ಕಾಯಿಸಬೇಕಾಗುತ್ತೆ. ಈಗ ಬೆಣ್ಣೆ ಕರಗ್ತಾ ಇದೆ. ಇದರೊಳಗಡೆಗೆ ನಾವು ತೊಗೊಂಡಿರೋಂಥ ಈ ಎಲ್ಲ ವಸ್ತುಗಳನ್ನು ಹಾಕೋಣ ಬನ್ನಿ. ಈಗ ಬೆಣ್ಣೆ ಪೂರ್ತಿಯಾಗಿ ಕರಗಿದೆ. ಇದನ್ನು ಒಂದು ಸ್ವಲ್ಪ ವಿಳೆದೆಲೆ ಮತ್ತು ಇದೆಲ್ಲ ಚೆನ್ನಾಗಿ ಮುಳುಗೋ ಹಾಗೆ ಒಂದು ಸ್ವಲ್ಪ ಹಳ್ಳಾಡಿಸಿದ್ದೀನಿ. ಬೆಣ್ಣೆ ಕಾಯಿಸೋ ಟೆಕ್ನಿಕ್ ಏನು ಅಂದರೆ, ಇವಾಗ ನಿಮಗೆ ಸೌಂಡ್ ಕೇಳಿಸ್ತಾ ಇದೆ ತಾನೇ? ಈ ವಾಯ್ಸು ಪೂರ ನಿಂತೋಗ್ಬೇಕು. ಚಿಟಿ ಚಿಟಿ ಅನ್ನೋದು ಒಂದು ಚೂರು ಇಲ್ದಂಗೆ ಆಗಬೇಕು. ಸಣ್ಣ ಚಿಟ್ಟ ಅನ್ನೋ ಶಬ್ದ ಸಹ ಇದರಲ್ಲಿ ಬರಬಾರ್ದು. ಆವಾಗ ಬೆಣ್ಣೆ ಕರೆಕ್ಟಾಗಿ ಕಾದು ತುಪ್ಪ ಆಗಿದೆ ಅಂತ ಅರ್ಥ. ಸೊ ಈ ಶಬ್ದ ಪೂರ್ತಿ ನಿಲ್ಲೋ ತನಕ ನಾವು ಇದನ್ನು ಸಣ್ಣೂರಿನಲ್ಲಿ ಕಾಯಿಸ್ತಾ ಹೋಗಬೇಕು. ಇವಾಗ ನೋಡಿ, ಮೊದಲಕ್ಕಿನ್ನ ತುಪ್ಪದ ಸೌಂಡು ಕಡಿಮೆ ಆಗ್ತಾಯಿದೆ. ಪೂರ್ತಿ ಈ ಸೌಂಡು ಚಿಟ ಚಿಟ ಅನ್ನೋ ಸೌಂಡು ಪೂರ ನಿಂತೋಗ್ಬೇಕು. ಒಂದೇ ಒಂದು ಸಣ್ಣ ಸೌಂಡು ಇಲ್ದಂಗೆ ಆಗಬೇಕು. ಆವಾಗ ತುಪ್ಪ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ. ಕಾಣಿಸ್ತಾ ಇದೆಯಾ? ಮೊದಲು ಬರ್ತಾ ಇದ್ದ ಶಬ್ದಕ್ಕಿಂತ ಇವಾಗ ತುಂಬಾ ಕಡಿಮೆ ಶಬ್ದ ಆಗಿದೆ. ಆದರೆ ಇನ್ನೂ ಒಂದು ಸ್ವಲ್ಪನೂ ಶಬ್ದ ಇಲ್ದಂಗೆ, ಚಿಟಿ ಚಿಟ ಒಂಚೂರು ಇಲ್ದಂಗಿದು ನಿಂತೋಗ್ಬೇಕು. ತುಪ್ಪ ಈಗ ಕೊನೆ ಹಂತದಲ್ಲಿದೆ. ಅದರಿಂದ ನೋಡಿ ಹೇಗೆ ನೊರೆ ಬರ್ತಾ ಇದೆ, ಸುತ್ತ ಸ್ವಲ್ಪ ಕೆಂಪಗಾಗ್ತಾ ಇದೆ. ಶಬ್ದ ಇನ್ನೇನು ನಿಲ್ತಾ ಇದೆ, ಪೂರ್ತಿ ನಿಲ್ತಿದ್ದಂಗೆ ಇದನ್ನು ಸ್ಟವ್ ಆರಿಸಿ ಕೆಳಗಡೆ ಇಳಿಸ್ಬೇಕು. ಈಗ ಸ್ಟವ್ ಆರಿಸಿ ಪಾತ್ರೆನ ಕೆಳಗಡೆ ಇಳಿಸಿದ್ದೀನಿ. ಇದು ತುಪ್ಪ ಕಾದಿದೆ, ಆದರೆ ತಕ್ಷಣ ಅದನ್ನು ಶೋಧಿಸೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾಗಿ ಅಂತ ಬಿಡೋಣ. ಸ್ವಲ್ಪ ಬೆಚ್ಚಗಾದ ಮೇಲೆ ಇದನ್ನು ಬಾಕ್ಸ್ಗೆ ಶೋಧಿಸ್ಬಿಟ್ಟು ಇಡೋಣ. ಈಗ ತುಪ್ಪನ ಶೋಧಿಸೋದಕ್ಕೆ ಒಂದು ಫಿಲ್ಟ್ರನ್ನು ತಗೊಳ್ಳೋಣ. ಇದು ದಪ್ಪ ಫಿಲ್ಟ್ರ್ ಆಗಿದ್ದರೆ ನಮಗೆ ತುಪ್ಪ ಬಿಸಿ ಬಿಸಿ ತುಪ್ಪ ಹಾಕಿದ್ರೂ ಅದಕ್ಕೆ ಏನೂ ಆಗೋದಿಲ್ಲ. ತುಪ್ಪನ ನಾವು ಹೀಗೆ ಶೋಧಿಸಬೇಕು. ನೋಡಿ, ತುಪ್ಪದ ಪಾತ್ರೆ ಪೂರ್ತಿ ಏನು ಸೀದೋಗಿಲ್ಲ. ಮತ್ತು ಈ ವಿಳೆದೆಲೆ ತುಪ್ಪದಲ್ಲಿ ಬೆಂದು ತಿನ್ನೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ಬೋದು, ನಾವು ತಿನ್ಬೋದು. ಈಗ ತುಪ್ಪನ ಶೋಧಿಸಿದ್ದಾಯಿತು. ಇದೆಷ್ಟು ಘಮ ಅಂತ ಇದೆ ಅಂದರೆ ಇಡೀ ಮನೆಯೆಲ್ಲ ತುಪ್ಪದ ವಾಸನೆ ಬಂದಿದೆ. ಮತ್ತು ಗೇಟ್ ಹತ್ರ ಯಾರು ಬಂದರೂ ಸಹ ಗೊತ್ತಾಗುತ್ತೆ ಇವ್ರ ಮನೇಲಿ ಇವತ್ತು ತುಪ್ಪ ಕಾಯಿಸಿದ್ದಾರೆ ಅಂತ. ಇದು ಸ್ವಲ್ಪ ತಣ್ಣಗಾಗಬೇಕು. ನಾಳೆ ಅಷ್ಟರಲ್ಲಿ ಇದು ತಣ್ಣಗಾಗಿ ಮರಳಾಗಿ ಬೆಳ್ಳಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾಳೆ ಇದನ್ನು ಮರಳಾದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ. ಇದು ನೆನ್ನೆ ಸಾಯಂಕಾಲ ಕಾಯಿಸಿದ್ದ ತುಪ್ಪ. ಇವಾಗ ಅದು ಮುಕ್ಕಾಲು ಗಟ್ಟಿಯಾಗಿದೆ. ಈಗ ಇದನ್ನು ನಾನು ಸ್ಪೂನಲ್ಲಿ ಅಲ್ಲಾಡಿಸಿ ತೋರಿಸ್ತೀನಿ ಹೇಗೆ ಮರಳಾಗಿ ಆಗಿದೆ ಅಂತ ನೀವು ನೋಡ್ಬೋದು. ಕಾಣುತ್ತಾ
ಹೇಗೆ ಮರಳಾಗಿದೆ ಅಂತ ಗೊತ್ತಾಗ್ತಾ ಇದೆಯಾ? ಹಾಗೆ